ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ನಾಗಮಂಗಲ. ನಿನ್ನೆಯಿಂದ ಪ್ರಕ್ಷುಬ್ಧಗೊಂಡಿದ್ದಂತ ನಾಗಮಂಗಲ ಪಟ್ಟಣ ಇದೀಗ ಸಹಜ ಸ್ಥಿತಿಯತ್ತ ತೆರಳುತ್ತಾ ಇದೆ. ಮುಂಜಾಗ್ರತೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿದೆ. ಎಂದಿನಂತೆ ದೈನಂದಿನ ಕೆಲಸಗಳಲ್ಲಿ ಅಲ್ಲಿನ ಜನ ತೊಡಗಿದ್ದಾರೆ. ನಿನ್ನೆಯೆಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ಇತ್ತು. ಪ್ರಕ್ಷುಬ್ಧಗೊಂಡು ಬಿಟ್ಟಿತ್ತು ನಾಗಮಂಗಲ ಪಟ್ಟಣ. ಇದೀಗ ನಾರ್ಮಲ್ ಆಗಿ ಜನ ಜೀವನ ಹೇಗೆ ನಡೆಸ್ತಾ ಇದ್ರೋ ಹಾಗೆ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಇವತ್ತು ಕೂಡ ಪಟ್ಟಣದಾದ್ಯಂತ ನಿಷೇಧಾಜ್ಞೆಯನ್ನ ಮುಂದುವರಿಸಲಾಗಿದೆ. ಹಂತ ಹಂತವಾಗಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ನಾಗಮಂಗಲ. ಎಂದಿನಂತೆ ವ್ಯಾಪಾರ ವಹಿವಾಟಿನಲ್ಲಿ ವರ್ತಕರು ತೊಡಗಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನಾವು ಅಲ್ಲಿನ ಸಿಚುವೇಶನ್ ಅನ್ನ ನೋಡಿದಾಗ ಪ್ರಕ್ಷುಬ್ಧ ವಾತಾವರಣ ಆಗಿತ್ತು. ಬೆಂಕಿ ಹೊತ್ಕೊಂಡಿತ್ತು, ಕಲ್ಲುಗಳು ಬಂದು ಬೀಳ್ತಾ ಇತ್ತು, ಜನ ಸೇರೋ ಹಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಆದರೆ ಇದೀಗ ಪರಿಸ್ಥಿತಿ ಹತೋಟಿಗೆ ಬಂದಿರೋದ್ರಿಂದ ಸ್ವಲ್ಪ ನಾರ್ಮಲ್ ಆಗ್ತಾ ಇದೆ. ನೋಡಿ ಅಲ್ಲಿನ ದೃಶ್ಯವನ್ನ. ಇವತ್ತಿನದ್ದು ನಾರ್ಮಲ್ ಆಗಿ ಹೇಗೆ ವ್ಯಾಪಾರ ವಹಿವಾಟು ಸಂತೆ ಎಲ್ಲ ನಡೀತಾ ಇತ್ತು ಅದೇ ಥರ ನಡೀತಾ ಇದೆ. ನಾಗಮಂಗಲದಲ್ಲಿ ಸಹಜ ಸ್ಥಿತಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರನ್ನೇ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಹೆಚ್ಚಿನ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ಪೊಲೀಸರು ಕೂಡ ಮೈಮರೆತಿದ್ರು. ಪೊಲೀಸರ ಲೋಪದೋಷ ಇದೆ ಅನ್ನೋದನ್ನು ಸರ್ಕಾರ ಕೂಡ ಒಪ್ಕೊಂಡಿತ್ತು. ಸೊ ಆ ಬೆನ್ನಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ಅಂತ ಹೆಚ್ಚಿನ ಫೋರ್ಸನ್ನು ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಅನೇಕ ಸಣ್ಣ ಪುಟ್ಟ ಬೀದಿ ಬದಿಯ ವ್ಯಾಪಾರಿಗಳಿಗೆ ಲಾಸ್ ಆಗಿತ್ತು, ನಷ್ಟ ಆಗಿತ್ತು, ಕಣ್ಣೀರು ಹಾಕಿದ್ರು. ಕೋಟಿ ಕೋಟಿ ನಷ್ಟ ಆಗಿರೋ ಶೋರೂಮಿಗೆ ಬೆಂಕಿ, ಬಟ್ಟೆ ಅಂಗಡಿಗೆ ಬೆಂಕಿ, ಹಣ್ಣು ವ್ಯಾಪಾರಿಗಳಿಗೆ ಅನ್ಯಾಯ, ಹೀಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳಾಗಿತ್ತು. ಈಗ ಹಬ್ಬ ಹರಿದಿನಗಳು ಅಂತೆಲ್ಲ ಜಾಸ್ತಿ ಇತ್ತು, ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 144 ಸೆಕ್ಷನ್ನು, ಅಂಗಡಿ ತೆಗೆಯಂಗಿಲ್ಲ, ಬಾಗಿಲು ಹಾಕಿರಬೇಕು, ಬೆಂಕಿ ಹಚ್ತಾರೆ, ಗಲಾಟೆ ಆಗುತ್ತೆ. ಒಂದು ರೀತಿಯಾಗಿ ಅವ್ರಿಗೂ ಲಾಸ್ ಆಗುತ್ತೆ ಅಲ್ವಾ. ಈ ಹೂವು, ಹಣ್ಣು, ಸೊಪ್ಪು, ತರಕಾರಿ, ಅವತ್ತಿನ ವ್ಯಾಪಾರ, ಅವತ್ತಿನ ಜೀವನ ಪಾಪ ಅವರಿಗೆಲ್ಲ. ಅವತ್ತಿನ ದುಡಿಮೇಲೆ ಅವತ್ತು ಜೀವನ ಮಾಡ್ಕೋಬೇಕು. ಮತ್ತು ಅದನ್ನೆಲ್ಲ ತಿಂಗಳಾನ್ಗಟ್ಟೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅಬ್ಬಬ್ಬಾ ಅಂದರೆ 2 ದಿನ ತರಕಾರಿ ಇಟ್ಕೋಬೋದೇನೋ. ಹೂವಂತೂ ಸಂಪೂರ್ಣವಾಗಿ ಒಣಗಿ ಹೋಗ್ಬಿಡುತ್ತೆ. ಹಾಗಾಗಿ ಪಾಪ ಅವರು ಇದೆಲ್ಲ ಮುಗಿತಲ್ವಾ, ನಾರ್ಮಲ್ ಆಗ್ತಾ ಇದೆಯಲ್ವಾ, ನಾವು ಅಂಗಡಿ ಓಪನ್ ಮಾಡ್ತೀವಿ ಅಂತ ಅಂಗಡಿ ಓಪನ್ ಮಾಡಿದ್ದಾರೆ.